ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆ ಅಡುಗೆ 18. ನಾನಿವತ್ತು ಮಾಡ್ತಿರೋ ರೆಸಿಪಿ ಮಂಗಳೂರು ಬಜ್ಜಿ, ಇಲ್ಲಾಂದರೆ ಗೋಳಿ ಬಜ್ಜಿ ಅಂತಲೂ ಕರೀತಾರೆ. ಅದಕ್ಕೆ ಏನೇನು ಬೇಕು ಅಂದರೆ 1 ಕಪ್ಪಷ್ಟು ಮೈದಾ, ಕರ್ಬೇವಿನ ಸೊಪ್ಪು, ಗ್ರೀನ್ ಚಿಲ್ಲಿ 1, ಜೀರಿಗೆ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ, ಬೇಕಿಂಗ್ ಸೋಡಾ, 1 ಸ್ಮಾಲ್ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 1 ಬೌಲಷ್ಟು ಮೊಸರು ಮತ್ತು ಉಪ್ಪು. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. 1 ಕಪ್ಪಷ್ಟು ಮೈದಾ, ಗ್ರೀನ್ ಚಿಲ್ಲಿ, ಕರಿಬೇವು, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ ಪೇಸ್ಟು, ಬೇಕಿಂಗ್ ಸೋಡಾ, ಕೊತ್ತಂಬರಿ, ಉಪ್ಪು ಮತ್ತು 1 ಬೌಲಷ್ಟು ಮೊಸರನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತೀನಿ. ಫಸ್ಟು ನೀರೇನು ಹಾಕ್ಕೊಳ್ಬಾರ್ದು, ಹಾಗೆ ನೀಟಾಗಿ ಕಲಿಸ್ಕೊಳ್ತೀನಿ. ನೆಕ್ಸ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾರ್ಮಲಾಗಿ ಬೋಂಡ ಮಾಡ್ತೀವಲ್ವ, ಅದೇ ಥರನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಕ್ಲೋಸ್ ಮಾಡಿ ಕ್ಯಾಪಲ್ಲಿ 5 to 10 ಮಿನಿಟ್ಸ್ ಬಿಡ್ತೀನಿ. ನೆಕ್ಸ್ಟು ಗೋಲಿ ಬಜ್ಜಿಗೆ ಚಟ್ನಿ ಮಾಡ್ಕೊಳ್ತಿದ್ದೀನಿ. 1 ಕಪ್ಪಷ್ಟು ಕಾಯಿ, ನೆಕ್ಸ್ಟು ಹುರ್ಗಡ್ಲೆ ಹಾಕ್ಕೊಳ್ತಿದ್ದೀನಿ ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು. ನೆಕ್ಸ್ಟು 2 ಗ್ರೀನ್ ಚಿಲ್ಲಿ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ನಾನಿವಾಗ ಚಟ್ನಿ ರೆಡಿ ಮಾಡ್ಕೊಂಡಾಯಿತು. ಇವಾಗ ನೆಕ್ಸ್ಟ್ ನಾನು ಗೋಲಿ ಬಜ್ಜಿ ಮಾಡ್ಕೊಳ್ತಿದ್ದೀನಿ. ಗೋಲಿ ಬಜ್ಜಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದು ಕಾಯ್ದಾದ್ಮೇಲೆ ಗೋಲಿ ಬಜ್ಜಿ ಬ್ಯಾಟರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದೊಂದೇ ಹಾಕ್ಕೊಂಡು ಹೋಗ್ತೀನಿ. ಇದನ್ನು ಫುಲ್ ಹಾಕಿದ್ಮೇಲೆ 1-2 ಇಲ್ಲ 3 ಸಲ ಟರ್ನ್ ಮಾಡ್ಕೊಳ್ಬೇಕು, ಆವಾಗ ನೀಟಾಗಿ ಬೇಯುತ್ತೆ. ಇವಾಗ ಅದು ನೀಟಾಗಿ ಬೆಂದಾಗಿದೆ. ಇವಾಗ ನಾನು ಆಯಿಲಿಂದ ತೆಗಿತೀನಿ. Now it's ready to serve and taste. Thank you so much for watching. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.